ಚಾಮರಾಜನಗರದ ಎನ್ಕೌಂಟರ್ ಪ್ರಕರಣ 32 ಗಂಟೆ ಕಳೆದರೂ ಕೂಡ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ನಮಗೆ ನ್ಯಾಯ ಬೇಕು ಅಂತ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೇಟೆಗಾರರ ಎನ್ಕೌಂಟರ್ ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹನೂರಿನಲ್ಲಿ ಮೃತ ಕುಟುಂಬಸ್ಥರಿಂದ ಪ್ರತಿಭಟನೆ ತೀವ್ರಗೊಂಡಿದೆ. ಪೊಲೀಸ್ ಠಾಣೆ ಮುಂದೆ ನಿನ್ನೆಯಿಂದ ಪ್ರತಿಭಟನೆ ನಡೀತಾ ಇದೆ. ವಿವಿಧ ಗ್ರಾಮಗಳಿಂದ ಕೂಡ ಗ್ರಾಮಸ್ಥರು ಜಮಾಯಿಸ್ತಾ ಇದ್ದಾರೆ. ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆಗ್ರಹಿಸಲಾಗಿದೆ. ಮೃತಪಟ್ಟ ಕುಟುಂಬಕ್ಕೆ ತಲಾ 2 ಕೋಟಿ ನೀಡಬೇಕು, ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನಮಗೆ ನ್ಯಾಯ ಬೇಕು, ಸೂಕ್ತ ಕಾರಣವನ್ನ ತಿಳಿಸಬೇಕು, ಯಾಕಾಗಿ ಎನ್ಕೌಂಟರ್ ಮಾಡಿದ್ರು, ಬಂಧಿಸಿ ಆನಂತರ ತನಿಖೆ ನಡೆಸಬೇಕಿತ್ತು, ಆನಂತರ ಕ್ರಮ ಕೈಗೊಳ್ಳಬೇಕಿತ್ತು. ಆದರೆ ಏಕಾಏಕಿ ಎನ್ಕೌಂಟರ್ ಮಾಡಿದ್ದು ಯಾಕೆ ಅಂತ ಪ್ರತಿಭಟನಾಕಾರರು ಮೃತರ ಕುಟುಂಬಸ್ಥರು ಪಟ್ಟನ್ನ ಹಿಡಿದಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತ ನಿನ್ನೆಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕಚೇರಿಗೆ ನುಗ್ಗಿ ಕಿಟಕಿ ಬಾಗಿಲು ಸಿಕ್ಕಿದ್ದನ್ನೆಲ್ಲ ಧ್ವಂಸ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಿನ್ನೆ ರಾತ್ರಿ ಕೂಡ ಪ್ರತಿಭಟನೆ ಮುಂದುವರೆದಿತ್ತು. ಈಗಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಮೃತಪಟ್ಟವರ ಕುಟುಂಬಕ್ಕೆ ತಲಾ 2 ಕೋಟಿ ಕೊಡಬೇಕು, ಸರ್ಕಾರಿ ಕೆಲಸವನ್ನ ಕೂಡ ಕೊಡಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಹಾಗೂ ಮೃತರ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ನಮಗ್ ನ್ಯಾಯ ಬೇಕು, ಒಂದು ವೇಳೆ ತಪ್ಪನ್ನ ಮಾಡಿದ್ರೆ ಬಂಧಿಸಿ ಆ ನಂತರದಲ್ಲಿ ಕ್ರಮ ಕೈಗೊಳ್ಳಬೇಕಿತ್ತು. ಆದ್ರೆ ಏಕಾಏಕಿ ಎನ್ಕೌಂಟರ್ ಮಾಡಿದ್ಯಾಕೆ? ಒಂದು ವೇಳೆ ಗುಂಡು ಹಾರಿಸಿದ್ರು ಕೂಡ ಕಾಲಿಗೆ ಗುಂಡನ್ನ ಹಾರಿಸಬೇಕಿತ್ತು, ದಾಳಿ ಮಾಡಬೇಕಿತ್ತು. ಆದ್ರೆ ಏಕಾಏಕಿ ಎನ್ಕೌಂಟರ್ ಮಾಡಿದ್ದು ಸರಿನಾ ಅನ್ನೋ ಪ್ರಶ್ನೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ಪ್ರತಿಭಟನಾ ಸ್ಥಳದಿಂದ. ಪುಟ್ಟರಾಜು, ನಿನ್ನೆಯಿಂದ ಪ್ರತಿಭಟನೆ ನಡೀತಾನೆ ಇದೆ, ನಮಗೆ ನ್ಯಾಯ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸದ್ಯ ಪ್ರತಿಭಟನೆಯ ಪರಿಸ್ಥಿತಿ ಏನಿದೆ ಹೇಳೋದಾದ್ರೆ? ಏನು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಕೂಡ ಆ ಗ್ರಾಮಸ್ಥರೆಲ್ಲ ಬಂದು ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ 2ನೇ ದಿನ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದಾಗಿದೆ. ಏನು ಬೆಳಗ್ಗೆಯಿಂದ ಪ್ರಾರಂಭದಲ್ಲಿ ಸ್ವಲ್ಪ ಜನ ಇದ್ರು. ಈಗ ಏನಾಗ್ತಾ ಇದೆ ಅಂದ್ರೆ ಅಕ್ಕಪಕ್ಕದ ಸುತ್ತಮುತ್ತ ಹಳ್ಳಿಗಳು ಮತ್ತೆ ಮಾರ್ಟಹಳ್ಳಿ, ಹೊಗೆನಕಲ್ಲು ಈ ಕಡೆ ಎಲ್ಲಾ ಭಾಗದಿಂದ ಕೂಡ ಒಂದು ಅವರ ಸಂಬಂಧಿಕರು ಮತ್ತೆ ಇವರ ಸ್ನೇಹಿತರೆಲ್ಲ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗ ಇತ್ತೀಚಿನ ವರದಿ ಹೇಳ್ಬೇಕಂತಂದ್ರೆ ಈಗಾಗಲೇ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಹಾಗಾಗಿ ಪ್ರತಿಭಟನೆ ತೀವ್ರಗೊಳ್ಳುವ ಒಂದು ಸಂಭವ ಇದೆ ಅಂತಾನೆ ಹೇಳ್ಬೋದಾಗಿದೆ. ಏನು ಅವ್ರ ಡಿಮ್ಯಾಂಡ್ ಏನು ಅಂತಂದ್ರೆ ಪರಿಹಾರ ಬೇಕು, ಜೊತೆಗೆ ಅವರನ್ನ ಸಸ್ಪೆಂಡ್ ಮಾಡಬೇಕು, ಜೊತೆಗೆ ಯಾರು ಗುಂಡಿನ ಚಕಮಕಿಯಲ್ಲಿ ಇದ್ರು ಅವ್ರನ್ನ ನಮ್ಮ ಮುಂದೆ ಕರ್ಕೊಂಡು ಬರ್ಬೇಕು ಅನ್ನುವಂಥದ್ದು ಅವ್ರದ್ದು ಡಿಮ್ಯಾಂಡ್ ಆಗಿದೆ. ಆದ್ರೆ ಈಗ ಅವ್ರು ಈಗಾಗಲೇ ಅರಣ್ಯ ಸಿಬ್ಬಂದಿ ಈಗ ಎಲ್ಲ ನಾಪತ್ತೆ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾರು ಕೂಡ ಇಲ್ಲ ಅರಣ್ಯ ಸಿಬ್ಬಂದಿಗಳು. ಏನೀಗ ಅಲ್ಲಿ ಘಟನೆ ನಡೆದಿತ್ತು ಅಲ್ಲಿದ್ದಂತಹ ಒಂದು ಆಂಟಿ ಪೋಚಿಂಗ್ ಕ್ಯಾಂಪ್ ನ ಕೂಡ ಇವರು ಧ್ವಂಸ ಮಾಡಿದ್ದಾರೆ, ನಿನ್ನೆ ಧ್ವಂಸ ಕೂಡ ಮಾಡಿದ್ದಾರೆ. ಹಾಗಾಗಿ ಅರಣ್ಯ ಸಿಬ್ಬಂದಿಗಳು ಯಾರು ಕೂಡ ಈಗ ಅಲ್ಲಿ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಈಗ ಇತ್ತೀಚೆಗೆ ಏನಾಗಿದೆ, ಈಗ ಇತ್ತೀಚಿನ ಹೇಳ್ಬೇಕು ಅಂತಂದ್ರೆ ಈಗ ಪ್ರತಿಭಟನೆ ಈಗಲೂ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಅವ್ರ ಡಿಮ್ಯಾಂಡ್ ಅಷ್ಟೇ, ಈಗ ಅವ್ರ 3 ಯಾರು ಶೂಟ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಬನ್ನಿ ಅನ್ನುವಂಥದ್ದಾಗಿದೆ. ಈಗ ಸ್ಥಳಕ್ಕೆ ಈಗ ಸ್ಥಳೀಯ ಶಾಸಕರು ಕೂಡ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಿಗೆ ಅವರು ಒಂದು ಮನವೊಲಿಸುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದಿಂದ ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರ ಕೂಡ ಘೋಷಣೆ ಆಗಿದೆ. ಆದ್ರೆ ಇವರಿಗೆ ಅವರು ಡಿಮ್ಯಾಂಡ್ ಮಾಡಿದ್ರೆ 1 ಕೋಟಿ ರೂಪಾಯಿ ಕೊಡಬೇಕು, ಮತ್ತೆ ಮನೆಯವರಿಗೆ ಕೆಲಸ ಕೊಡಬೇಕು, ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಡಿಮ್ಯಾಂಡ್ ಆಗಿದೆ. ಆದ್ರೆ ಈಗ ಶಾಸಕರು ಹೇಳೋ ಪ್ರಕಾರ ಅವರು 5 ಲಕ್ಷ ಪರಿಹಾರ ಸರ್ಕಾರದಿಂದ ಬರುತ್ತೆ, ನಾನು ವೈಯಕ್ತಿಕವಾಗಿ ಕೂಡ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಈಗ ಉಳಿದಂತೆ ಅವರ ಅರಣ್ಯ ಸಿಬ್ಬಂದಿಯನ್ನ ಏನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡುವಂಥದ್ದು ಮತ್ತೆ ಸರ್ಕಾರಿ ಕೆಲಸ ಆಗುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ ಅನ್ನುವಂಥದ್ದು ಹೇಳಿ ಈಗ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಪುಟ್ಟರಾಜು, ಈಗ ಬೇರೆ ಗ್ರಾಮಸ್ಥರು ಕೂಡ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ಈ ಪ್ರಕರಣ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಅಂತ. ಇವತ್ತು ಒಂದು ಸುತ್ತಿನ ಮಾತುಕತೆ ಕೂಡ ನಡೀತು, ಸಂಧಾನ ವಿಫಲ ಆಗಿದೆ. ಯಾಕಾಗಿ ಇದು ಫೇಲ್ ಆಯ್ತು ಅಂತ?
ಈಗ ಅವ್ರ ಡಿಮ್ಯಾಂಡ್ ಇಷ್ಟೇ. ಈಗ ಅವ್ರ ಎಲ್ಲ ಬೇಡಿಕೆಗಳು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಅವ್ರು ಹೇಳ್ತಾ ಇರೋದು ಏನಂದ್ರೆ ಈ ಅರಣ್ಯ ಗುಂಡಿನ ಚಕಮಕಿ ನಡೆದಂತ ಸಂದರ್ಭದಲ್ಲಿ ಇದ್ದಂತ ಅರಣ್ಯ ಸಿಬ್ಬಂದಿಗಳನ್ನ ನಮ್ಮ ಮುಂದೆ ಕರ್ಕೊಂಡು ಬರ್ಬೇಕು ಅನ್ನುವಂಥದ್ದು ಪ್ರಮುಖ ಬೇಡಿಕೆ ಆಗಿದೆ. ಈಗ ಆ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ನಾಪತ್ತೆಯಾಗಿರುವಂತಹ ಸಿಬ್ಬಂದಿ ಕೂಡ ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಯಾರಿಗೂ ಇಲ್ಲ. ಹಾಗಾಗಿ ಈಗ ಅವರು ಡಿಮ್ಯಾಂಡ್ ಏನಂದ್ರೆ ಅವ್ರನ್ನ ಕರ್ಕೊಂಡು ಬನ್ನಿ, ಆನಂತರ ನಾವು ಮಾಡ್ತೇವೆ, ಪ್ರತಿಭಟನೆ ವಾಪಸ್ ತಗೊಳ್ತೇವೆ ಅನ್ನುವಂತ ಮಾತುಗಳಾಗಿದೆ. ಹಾಗಾಗಿ ಈಗ ಶಾಸಕರು ಕೂಡ ಬಂದಿದ್ದಾರೆ. ಈಗ ಅವರು ಮನವೊಲಿಸಿ ಪ್ರತಿಭಟನೆ ವಾಪಸ್ ಪಡ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತೀನಿ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಥ್ಯಾಂಕ್ ಯು ಪುಟ್ಟರಾಜು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.